ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಅಂತ ಹೆಸರು ಹೆಂಗೆ ಬಂತು, ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ಸ್ಕೂಲ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ಹಂಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಇವಾಗ ಜಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಸಿದ್ಧಗಂಗಾ ಮಠದ ಒಳಗಡೆ. ಬನ್ನಿ, ಇವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡಿ, ಇದು ಸ್ಕೂಲ್ ಇದು. ಬಟ್ ಜಾತ್ರೆ ಟೈಮಲ್ಲಿ ಎಕ್ಸಿಬಿಷನ್ ಆಗಿ ಯೂಸ್ ಮಾಡ್ತಾರೆ ಈ ಸ್ಕೂಲ್ನ. ನೋಡ್ತಿರ್ಬೋದು ನೀವು, ಸ್ಟಾರ್ಟಿಂಗ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಬನ್ನಿ ಇವಾಗ ಮುಂದೆ ಹೋಗೋಣ. ನೋಡ್ತೀವಿ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ನೋಡಿ, ಇಲ್ಲೇ ಕಾಣ್ತಿದ್ದಲ್ಲ, ಮುಂದೆ ಒಂದು ಬಿಲ್ಡಿಂಗ್ ಕಾಣ್ತಿದ್ದಲ್ಲ, ಅದು ಹಾಸ್ಟೆಲು. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಾಸ್ಟೆಲ್ ಇರುತ್ತೆ. ನೋಡಿ, ಇಲ್ಲಿ ಮಠದ ಸ್ವಾಮೀಜಿಗಳ ಬಗ್ಗೆ ಒಂದು ಡೀಟೇಲ್ ಕೊಟ್ಟಿರ್ತಾರೆ, ಇದನ್ನು ನೋಡ್ಕೊಳ್ಳಿ ಸ್ವಲ್ಪ. ಹಾಸ್ಟೆಲ್ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಬನ್ನಿ ಇವಾಗ ಡೈರೆಕ್ಟ್ ಸಿದ್ಧಗಂಗಾ ಮಠಕ್ಕೆ ಹೋಗಿ ಯಾವ ರೀತಿ ತೋರಿಸ್ತೀನಿ ನಿಮಗೆ ಮಠನ. ಮತ್ತು ದಾಸೋಹ ಯಾವ ರೀತಿ ತೋರಿಸ್ತೀನಿ. ನೋಡಿರಿ, ಎಂಟ್ರೆನ್ಸಲ್ಲೇ ಇದು ಸಿಗುತ್ತೆ, ಬಸವಣ್ಣನವರ ಮೂರ್ತಿ ಇದೆ ಎಂಟ್ರೆನ್ಸಲ್ಲೇ, ನೋಡ್ಕೊಳ್ಳಿ. ಬನ್ನಿ ಇವಾಗ ನೆಕ್ಸ್ಟು ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟು ಮಠದ ದಾಸೋಹ ಮತ್ತು ಮಠಕ್ಕೆ ಹೋಗೋಣ ಯಾವ ರೀತಿ ಅಂತ. ನೋಡಿ, ಆ ಕಡೆ ಈ ಕಡೆ ಬಿಲ್ಡಿಂಗ್ ಕಾಣ್ತಾವಲ್ಲ, ಇವು ಹಾಸ್ಟೆಲ್ಲು, ವಿದ್ಯಾರ್ಥಿ ನಿಲಯ ಅದು ಹಾಸ್ಟೆಲ್ಲು. ನೋಡಿದ್ದು ಸಿದ್ಧಗಂಗಾ ಆಡಳಿತ ಮಂಡಳಿ ಆಫೀಸು. ಬನ್ನಿ ಒಳಗಡೆ ಹೋಗೋಣ, ಎಂಟ್ರಿ ಆಗೋಣ ಸಿದ್ಧಗಂಗಾ ಮಠಕ್ಕೆ. ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಮತ್ತು ದಾಸೋಹ ಯಾವ ರೀತಿ ಅಂತ ಅದನ್ನ ತೋರಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಿದ್ರೆ ಕೊಡೋರಿಗೆ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು, ಶಿವಕುಮಾರ್ ಸ್ವಾಮೀಜಿಗಳು ಮತ್ತು ಇವಾಗಿನ ಸಿದ್ಧಲಿಂಗ ಸ್ವಾಮೀಜಿಯವರು ಇಲ್ಲಿ ಬಂದು ಕುತ್ಕೊಂಡು ಬಂದ ಭಕ್ತಾದಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಬನ್ನಿ ಇವಾಗ ದಾಸೋಹ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇಲ್ಲೇ ಅಡುಗೆ ಮನೆ ಥರ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನ ಒಳಗಡೆ. ನೋಡಿ, ಇಲ್ಲಿ ಭಕ್ತಾದಿಗಳು ಅವರು ಸೇವೆ ಸಲ್ಲಿಸ್ಬೋದು. ಅಕ್ಕಿ, ರಾಗಿ, ಬೇಳೆ ಇವೆಲ್ಲ ತಂದು ಹಾಕ್ಬೋದು. ನಿಮಗೆ ಏನಾಗುತ್ತೋ ಅದು ಕೈಲೇ ಅದು ತಂದು ಹಾಕ್ಬೇಕು. ಬನ್ನಿ ಒಳಗಡೆ ಯಾವ ರೀತಿ ಅಂತ ತೋರಿಸಿ ನಿಮಗೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇಲ್ಲೊಂದು ದೇವರಿದೆ. ಮತ್ತು ಇದನ್ನೇ ಅವರು ಅಡುಗೆ ಮನೆ ಥರ ಮಾಡ್ಕೊಂಡಿದ್ದಾರೆ, ತರಕಾರಿ ಇಡೋಕ್ಕೆ ಮತ್ತು ತರಕಾರಿ ಕಟ್ ಮಾಡೋಕ್ಕೆ. ನೋಡಿ, ಇಲ್ಲೇ ಎಲ್ಲ ಕೂತ್ಕೊಂಡಿರ್ತಾರೆ. ಸುಮಾರು 10,000 ಜನಕ್ಕಿಂತ ಹೆಚ್ಚು ಇಲ್ಲೇ ದಿನ ಊಟ ಮಾಡ್ತಾರೆ. ಬನ್ನಿ ಇವಾಗ ದಾಸೋಹಕ್ಕೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಅಂತ. ನೋಡಿ, ಇವಾಗ ದಾಸೋಹ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಬನ್ನಿ ಯಾವ ರೀತಿ ದಾಸೋಹ ಇದೆ ಅಂತ ಸಿದ್ಧಗಂಗಾ ಮಠದ್ದು ತೋರಿಸ್ತೀನಿ ನಿಮಗೆ. ನೋಡಿ, ಸಿಕ್ಕಾಪಟ್ಟೆ ಜನ ಕೂತ್ಕೊಂಡಿದ್ರು. ಮತ್ತು ಯಾವಾಗ ಬೇಕಾದರೂ ನಮಗೆ ಇಲ್ಲಿ ಊಟ ಸಿಗುತ್ತೆ. ಅಂದರೆ ಮಧ್ಯಾಹ್ನದಿಂದ ನೈಟ್ವರೆಗೂ ಸಿಗುತ್ತೆ ಊಟ. ಎಷ್ಟೊತ್ತು ಟೈಮ್ ಇಲ್ಲ, ಯಾವಾಗ ಬೇಕಾದ್ರೂ ಹೋದರೂ ಸಿಗುತ್ತೆ. ನೋಡಿ, ಇಲ್ಲ ಪ್ಲೇಟ್ ತೊಳೆದಿಟ್ಟಿರ್ತಾರೆ, ನಾವು ಪ್ಲೇಟ್ ತರಬೇಕು ಹೋಗಿ. ಪ್ಲೇಟ್ ತಂದು ಕೂತ್ಕೊಂಡ್ರೆ ಬಡಿಸ್ತಾರೆ ಊಟನ. ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಟೈಮಿಂಗ್ಸ್ ಏನಿಲ್ಲ, ಮಾಮೂಲಿ ಇರುತ್ತೆ ಯಾವಾಗಲೂ ಊಟ. ಎಷ್ಟೆಷ್ಟಿದೆ ಅಂತ ನೋಡಿ. ಸಿದ್ಧಗಂಗಾ ಮಹಾಪ್ರಸಾದ ಇವಾಗ ನೀಡ್ತಾ ಇದ್ದಾರೆ. ನೋಡಿ, ಇದೆ ಸಿದ್ಧಗಂಗಾ ಮಹಾಪ್ರಸಾದ. ಓಕೆ, ಜಸ್ಟ್ ಎಲ್ಲ ಪ್ರಸಾದ ಎಲ್ಲ ಆಯಿತು. ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ನಾವು. ನೋಡಿ, ಭತ್ತ, ಕಾಳುಗಳು ಮತ್ತು ಅಕ್ಕಿ, ರಾಗಿ ನಿಮಗೇನಿರುತ್ತೋ ಅದನ್ನ ನೀವು ದಾನ ಮಾಡ್ಬೋದು ಇಲ್ಲೇ. ನೋಡಿ, ಇಲ್ಲಿ ಒಂದು ದೇವರಿದೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ ನಾವು. ನೋಡಿ, ಇಲ್ಲೆಲ್ಲ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲೇ ಕೂತ್ಕೊಂಡು ಜನರಿಗೆ, ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸಿದ್ಧಗಂಗಾ ಮಠ ಮತ್ತು ದಾಸೋಹ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ನಾವಿವಾಗ ಹೋಗ್ತಾಯಿದ್ವಿ ಶ್ರೀ ಅಟವಿ ಶಿವಗಳ ಗದ್ದುಗೆಗೆ. ಸಿದ್ಧಗಂಗೆ ಮಠದಲ್ಲಿ ಫಸ್ಟು ದಾಸೋಹ ಸ್ಟಾರ್ಟ್ ಮಾಡಿದ್ದು ಇವರೇ ಫಸ್ಟು ದಾಸೋಹ ಸ್ಟಾರ್ಟ್ ಮಾಡ್ತಿದ್ದಾರೆ. ಬನ್ನಿ ಹೋಗಿ ಆಶೀರ್ವಾದ ತೋರೋಣ. ನೋಡಿ, ದೇವಸ್ಥಾನ ಯಾವ ರೀತಿ ಇದೆ ಅಂತ. ಇದು ಅವ್ರ ಗದ್ದಿಗೆ. ಇದು ನೋಡಿ, ಗದ್ದಿಗೆ ಯಾವ ರೀತಿ ಅಂತ ಆಶೀರ್ವಾದ ತೊಗೊಂಡು ಹೊರಗಡೆ ಹೋಗ್ತಾಯಿದ್ದೀವಿ ಇವಾಗ. ಫ್ರೆಂಡ್ಸ್, ಅಲ್ಲಿಂದ ನಾವು ನೋಡಿ ಇಲ್ಲಿಗೆ ಬಂದು ಸಿದ್ಧಗಂಗಾ ಮಠಕ್ಕೆ.
ನೋಡಿದ್ರಲ್ಲ ಯಾವ ರೀತಿ ಗದ್ದಿಗೆ ಇದೆ ಅಂತ. ಫ್ರೆಂಡ್ಸ್, ಇನ್ನೊಂದು ಇವಾಗಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ರೂಮಲ್ಲೇ ಇದೇ ರೂಮಲ್ಲೇ ಇರ್ತಾರೆ. ನೀವು ಬಂದಾಗ ಅವ್ರನ್ನ ಭೇಟಿ ಆಗ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸಿದ್ಧಗಂಗಾ ಮಠ ಯಾವ ರೀತಿ ಅವರ ಗದ್ದಿಗೆ ನಿಮಗೆ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಅಂತ. ಫ್ರೆಂಡ್ಸ್, ಇದು ಅಟವಿ ಶಿವಗಳ ಗದ್ದಿಗೆ ಇದು ನೋಡಿರ್ತೀರಾ, ಓದುವರಿಗೆ ತೋರಿಸ್ತೀನಿ ನಿಮಗೆ. ನೋಡಿ, ಈಗಿನ ಸ್ವಾಮೀಜಿಗಳಾದ ಸಿದ್ಧಲಿಂಗ ಸ್ವಾಮೀಜಿಯವರು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ರೂಮಲ್ಲೇ ಇರ್ತಾರೆ. ನೀವು ಹೋದಾಗ ಒಂದು ಸಲ ಮೀಟ್ ಮಾಡ್ಬೋದು, ಆಶೀರ್ವಾದ ತೊಗೋಬೋದು. ಬಟ್ ಇವಾಗ ಮುಂದೆ ಹೋಗೋಣ. ನೋಡಿ, ಮುಂದೆ ನೋಡ್ತಾ ಇದ್ರಲ್ಲ, ಅದು ಪ್ರೇಯರ್ ಹಾಲ್ ಅಂತಾರೆ, ಅಂದರೆ ಪ್ರಾರ್ಥನಾ ಅಲ್ಲೇ ಮಾಡ್ತಾರೆ ಸಾಯಂಕಾಲ. ಸಖತ್ತಾಗಿರುತ್ತೆ ಅದಂಕರು. ಬನ್ನಿ ಮುಂದೆ ಹೋಗೋಣ ಇವಾಗ. ನೋಡಿ, ಇದು ಸ್ಕೂಲು. ಸಾಯಂಕಾಲ ಟೈಮಲ್ಲಿ ಇಲ್ಲೆಲ್ಲ ಪ್ರೇಯರ್ ಮಾಡಿಸ್ತಾರೆ, ಅದು ಮಾತ್ರ ಸೂಪರಾಗಿರುತ್ತೆ. ನೋಡಿ ಬೆಟ್ಟ ಯಾವ ರೀತಿ ಇದೆ ಅಂತ. ಬನ್ನಿ ಇವಾಗ ಮುಂದೆ ಹೋಗೋಣ. ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಯಾವ ರೀತಿ ಅಂತ ತೋರಿಸ್ತೀನಿ. ಮತ್ತು ಹಳೆ ಮಠಕ್ಕೆ ಮುಂದೆ ಇದೆ ಹಳೆ ಮಠ, ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಗದ್ದಿಗೆ ಮುಂದೆ ನೋಡಿ, ಇಲ್ಲೇ ದೃಷ್ಟಿದಾರ ಅಂತ ಕಟ್ತಾರೆ. ಈ ಕಡೆ ಬಂದವರು ಒಂದು ಸಲ ಈ ದೃಷ್ಟಿದಾರನ ಕಟ್ಸ್ಕೋಬೋದು, ಕಾಲಿಗೆಲ್ಲ ಮತ್ತು ಕೈ ಕಟ್ತಾರೆ. ಬನ್ನಿ ಇವಾಗ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಗೆ ಮುಂದೆ ಹೋಗೋಣ. ಲೆಫ್ಟಲ್ಲಿ ನಿಮಗೆ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಇಲ್ಲಿ ಮೆಟ್ಲು ಕಾಣ್ತಾ ಇದೆಯಲ್ಲ, ಈ ಬೆಟ್ಟದಲ್ಲಿ ಗಂಗೆ ದೇವಸ್ಥಾನ ಇದೆ. ನಾನು ನೆಕ್ಸ್ಟ್ ನಿಮಗೆ ಈ ದೇವಸ್ಥಾನ ಬಗ್ಗೆ ತಿಳಿಸ್ತೀನಿ. ಬನ್ನಿ ಇವಾಗ ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ನಿಮಗೆ ಫಸ್ಟ್ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಪಾರ್ಟಿ ವಿಡಿಯೋದಲ್ಲಿ. ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಗದ್ದಿಗೆ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆಯಲ್ಲಿ ನೋಡಿ. ಹೀಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಗದ್ದಿಗೆ ಒಳಗಡೆ ಹೋಗ್ತಾಯಿದ್ದೀವಿ. ನೋಡಿ, ಗದ್ದಿಗೆ ಮುಂದೆ ನಿಮ್ಮ ಪಾದರಕ್ಷೆಗಳು ಇಲ್ಲೆಲ್ಲ ಬಿಡೋಂಗಿಲ್ಲ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ನೋಡ್ಕೊಳ್ಳಿ. ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ. ಇನ್ನೊಂದು ಮುಂದೆ ಬರ್ತಾಯಿದ್ದಲ್ಲ, ಇದು ಇಲ್ಲಿ ತೋರಿಸಿ ನೋಡಿ ನಿಮಗೆ ಧ್ಯಾನ ಮಂದಿರ. ಅಂದರೆ ಇವಾಗಿನ ಸ್ವಾಮೀಜಿ ಅಲ್ಲಿ ಬಂದು ಧ್ಯಾನ ಮಾಡ್ಬೋದು ಅಲ್ಲೇ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸಿ ನಿಮಗೆ. ನೋಡಿ, ಸೂಪರಾಗಿದೆ ಎಂಟ್ರೆನ್ಸ್ ಎಲ್ಲ, ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಗದ್ದಿಗೆ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಶಿವಕುಮಾರ ಸ್ವಾಮಿಗಳದ್ದು ನೋಡಿ, ಸ್ವಲ್ಪ ರಶ್ ಇತ್ತು ದೇವಸ್ಥಾನ. ನೋಡಿ ಯಾವ ರೀತಿ ಇದೆ ಅಂತ ದೇವಸ್ಥಾನ. ಬನ್ನಿ ಇವಾಗ ಆಶೀರ್ವಾದ ತಗೋಣ ಶಿವಕುಮಾರ ಸ್ವಾಮಿಗಳದ್ದು. ಸ್ವಲ್ಪ ರಶ್ ಇದೆ. ನೋಡಿ, ಬಸವಣ್ಣನವರು ಇದ್ದಾರೆ. ನೋಡಿ ಇವಾಗ ಗದ್ದಿಗೆ ಯಾವ ರೀತಿ ಅಂತ ತೋರಿಸ್ತೀನಿ. ಬಟ್ ನಮಗೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಯಾಕಂದರೆ ಸ್ವಲ್ಪ ರಶ್ ಇತ್ತು, ಅದಕ್ಕೋಸ್ಕರ. ಬನ್ನಿ ಇವಾಗ ನಿಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ ಇವಾಗ ಗದ್ದಿಗೆ ಯಾವ ರೀತಿ ಇದೆ ಅಂತ. ಕ್ಯೂವಲ್ಲಿ ಇರ್ತಾರಲ್ಲ, ಎಲ್ಲ ಫೋಟೋ ತೆಗಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಂಗಿಲ್ಲ. ಅದಕ್ಕೆ ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಗದ್ದಿಗೆ ಯಾವ ರೀತಿ ಅಂತ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ. ಫ್ರೆಂಡ್ಸ್, ನೋಡಿದ್ರಲ್ಲ ಶಿವಕುಮಾರ ಮಹಾಸ್ವಾಮಿಗಳ ಗದ್ದಿಗೆ ಯಾವ ರೀತಿ ಇದೆ ಅಂತ. ಬನ್ನಿ ಹೊರಗಡೆ ಎಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಪಾರ್ಕ್ ಒಂಥರ ಇದೆ, ಅದು ತೋರಿಸ್ತೀನಿ ನಿಮಗೆ. ಪಾರ್ಕ್ ಇದೆ, ಅದು ತೋರಿಸ್ತೀನಿ ನಿಮಗೆ. ನೋಡಿ ನೋಡಿ, ಲೆಫ್ಟಲ್ಲಿ ಹೋಗ್ಬೇಕಾದ್ರೆ ಪಾರ್ಕ್ ಥರ ಮಾಡಿದರೆ, ಬಟ್ ಒಳಗಡೆ ಎಂಟ್ರಿ ಇದೆಯಲ್ಲ, ಗೇಟ್ ಹಾಕಿದ್ದಾರೆ, ನೋಡ್ಬೋದು ನೀವು. ನೋಡಿದ್ರಲ್ಲ ಯಾವ ರೀತಿ ಶಿವಕುಮಾರ ಮಹಾಸ್ವಾಮಿಗಳ ಗದ್ದಿಗೆ ಇದೆ ಅಂತ. ಅದ್ಭುತವಾಗಿ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ, ಸೂಪರಾಗಿತ್ತು. ಬನ್ನಿ, ಆಲ್ರೆಡಿ ಸಿದ್ಧಗಂಗಾ ಮಠದ್ದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಶಿವಕುಮಾರ ಸ್ವಾಮಿಗಳ ಪಾರ್ಕ್ ಇದೆ, ಹೊಸ ಪಾರ್ಕು ಸಿದ್ಧಗಂಗಾ ಮಠದಲ್ಲಿ. ಅದು ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಕೊನೆಯಲ್ಲಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟದ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಬನ್ನಿ ಇವಾಗ ಮುಂದೆ ಹೋಗ್ಬಿಟ್ಟು ಪಾರ್ಕ್ ಇದೆ ಶಿವಕುಮಾರ ಸ್ವಾಮಿಗಳದ್ದು, ಅದು ಯಾವ ರೀತಿ ಇದೆ ಅಂತ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ. ನೋಡಿರಿ, ಎಂಟ್ರೆನ್ಸ್ ಈ ಥರ ಇರುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಒಬ್ಬರಿಗೆ 10 ರೂಪಾಯಿ ಇರುತ್ತೆ. ನೋಡಿ ಒಳಗಡೆ ಇವಾಗ ಎಂಟ್ರಿ ಹೋಗ್ತಾಯಿದ್ದೀವಿ ಯಾವ ರೀತಿ ಇದೆ ಅಂತ. ಸಖತ್ತಿತ್ತು ಇದು, ನೋಡ್ಬೋದು ನೀವು. ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಸ್ಟ್ಯಾಚು ಯಾವ ರೀತಿ ಇದೆ ಸ್ಟಾರ್ಟಿಂಗಲ್ಲಿ ಸೂಪರಾಗಿತ್ತು. ಬನ್ನಿ ಇವಾಗ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ.
ಒಳಗಡೆ ಇವಾಗ ಎಂಟ್ರಿ ಆಗ್ತಾಯಿದ್ವಿ. ಇಲ್ಲಿ ಫಸ್ಟು ಟಿಕೆಟ್ ತೊಗೋಬೇಕು ಒಳಗಡೆ ಎಂಟ್ರಿ ಆಗೋಕ್ಕೆ. ಒಬ್ಬರಿಗೆ 10 ರೂಪಾಯಿ ತೊಗೊತಾರೆ. ನೋಡಿ ಜಸ್ಟ್ ಇವಾಗ ಟಿಕೆಟ್ ತೊಗೊಂಡ್ವಿ. ಇಬ್ಬರು ಹೋಗಿದ್ವಿ, ನಾನು ನಮ್ಮ ಅಮ್ಮ ಹೋಗಿದ್ವಿ. ಅದಕ್ಕೆ ನಾವು 2 ಟಿಕೆಟ್ ತೊಗೊಂಡ್ವಿ. ಇವಾಗ 20 ರೂಪಾಯಿ. ನೋಡಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಎಂಟ್ರೆನ್ಸ್ ಇದೆ. ಎಲ್ಲ ಚಿಕ್ಕ ಮಕ್ಕಳು ಊಟ ಕುಂದಿರ್ತಾರೆ. ಶಿವಕುಮಾರ ಸ್ವಾಮಿಗಳು ನಡ್ಕೊಂಡು ಬರ್ತಾ ಇರ್ತಾರೆ. ಸೂಪರಾಗಿತ್ತು. ನೋಡಿ ಜಸ್ಟ್ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿರಿ ಎಂಟ್ರೆನ್ಸಲ್ಲಿ ನಿಮಗೆ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳಿದ್ದಾರೆ, ನೋಡ್ಬೋದು ಇಲ್ಲಿ ನೀವು ಎಂಟ್ರೆನ್ಸಲ್ಲಿ. ನೋಡಿ ಫಾರೆಸ್ಟಲ್ಲೇ ಪಾರ್ಕ್ ಥರ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಗೋಶಾಲ ಸಿದ್ದೇಶ್ವರ ಮಹಾಸ್ವಾಮಿಗಳು. ನೋಡಿ ಯಾವ ರೀತಿ ಇದೆ ಅಂತ ಅವ್ರ ಮೂರ್ತಿ ಮಾಡಿದ್ದಾರೆ, ಸೂಪರಾಗಿತ್ತು ಅದು. ಬನ್ನಿ ಮುಂದೆ ಮೂರ್ತಿಗಳು ಶಿವಕುಮಾರ ಸ್ವಾಮಿಗಳು ಮಠಕ್ಕೆ ಬಂದಂಥ ಸ್ಟಾರ್ಟಿಂಗ್ ಬಂದಿರಲ್ಲ, ಅದೆಲ್ಲ ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಬನ್ನಿ ನಿಮಗೆ ಒಂದೊಂದೇ ತೋರಿಸ್ಕೊಂತ ಹೋಗ್ತೀನಿ. ಇವಾಗ ಮಠಕ್ಕೆ ಸ್ಟಾರ್ಟಿಂಗ್ ಯಾವ ರೀತಿ ಬಂದಿರೋಂಥ ಅದೆಲ್ಲ ತೋರಿಸಿದ್ದಾರೆ ಇಲ್ಲಿ ಪಾರ್ಕಲ್ಲಿ. ಬನ್ನಿ ಅದು ಯಾವ ರೀತಿ ಇದೆ ಅಂತ ತೋರಿಸಿ ನಿಮಗೆ. ನೋಡಿ ಪಾರ್ಕು ಸಿಕ್ಕಾಪಟ್ಟೆ ದೊಡ್ಡದಿದೆ. ಫಾರೆಸ್ಟಲ್ಲೇ ಇವಾಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಪಾರ್ಕ್ನ, ಸೂಪರಾಗಿದೆ. ನೋಡಿ ಇಲ್ಲೇ ತೊಟ್ಲಲ್ಲಿದ್ದಾರಲ್ಲ ಅವರೇ ಶಿವಕುಮಾರ ಮಹಾಸ್ವಾಮಿಗಳು. ಬನ್ನಿ ಮುಂದೆ ಇನ್ನೂ ಸೂಪರಾಗಿ ಇದೆ. ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಹೀಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಮುಂದೆ ಸಖತ್ತಾಗಿದೆ. ಇಲ್ಲಿ ಬಂದರೆ ಬೇರೆ ಲೋಕದಾಗೆ ಹೋದಂಗೆ ಆ ಥರ ನಿಮಗೆ ಫೀಲ್ ಆಗುತ್ತೆ. ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಇನ್ನೊಂದು ವಿಷಯ ತಿಳಿಸೋದೇನೆಂದರೆ, ಇಲ್ಲೇ ಮಾಡಿರ್ತಾರಲ್ಲ ಆ ಮೂರ್ತಿಗಳನ್ನ, ಅವನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡೋದಂತೆ. ನೋಡಿ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಅದು ನೋಡ್ಕೊಳ್ಳಿ ಸ್ವಲ್ಪ. ಅಲ್ಲಿ ಹೋದರೆ ನೀವು ಟಚ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನೀವು ಮುಂದೆ ನೋಡ್ತಿರಲ್ಲ, ಉದ್ಯಾನ ಮಹಾಸ್ವಾಮಿಗಳವರು ಶಿವಕುಮಾರ ಸ್ವಾಮಿಗಳು ಅವ್ರ ಹತ್ರ ಆಶ್ರಯ ಬೇಡುತ್ತಿರುವುದು. ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟು ವರ್ಷದ ಹಳೆ ಮರ ಅಲ್ಲಿ ನೀವು ನೋಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ಶಿವಕುಮಾರ ಸ್ವಾಮಿಗಳು ಉದ್ಯಾನ ಮಹಾಸ್ವಾಮಿಗಳಿಗೆ ಅಷ್ಟಾಂಗ ನಮಸ್ಕಾರ ಮಾಡ್ತಿರೋದು. ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿ. ಫ್ರೆಂಡ್ಸ್ ಮುಂದೆ ನೋಡಿ, ಉದ್ಯಾನ ಮಹಾಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡ್ತಿರೋದು. ಇದು ಯಾವ ರೀತಿ ಇದೆ ಅಂತ ಸೂಪರಾಗಿ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್ ಮುಂದೆ ಯಾವ ರೀತಿ ಇದೆ ಅಂತ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಶಿವಕುಮಾರ ಮಹಾಸ್ವಾಮಿಗಳು ಮರಳಿನಲ್ಲಿ ಅಕ್ಷರ ಅಭ್ಯಾಸ ಮಾಡ್ತಿರೋದು ಸೂಪರಾಗಿದೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ನೋಡಿ ಮುಂದೆ ಶಿವಕುಮಾರ ಮಹಾಸ್ವಾಮಿಗಳಿಗೆ ಜಂಗಮ ದೀಕ್ಷೆ ಕೊಡುತ್ತಿರೋ ದೃಶ್ಯ ಇದು, ಯಾವ ರೀತಿ ಇದೆ ಅಂತ. ಬನ್ನಿ ಇವಾಗ ಮುಂದೆ ಹೋಗೋಣ. ಫ್ರೆಂಡ್ಸ್ ಪ್ರತಿಯೊಂದು ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡ್ಕೊತಿರುವಂಥ ದೃಶ್ಯ ಇದು, ಯಾವ ರೀತಿ ಇದೆ ಅಂತ.
ನೋಡಿ ಭಕ್ತರು ಉದ್ಯಾನ ಶಿವಗಳಿಗೆ ಕಾಣಿಕೆ ಅರ್ಪಿಸ್ತಾ ಇರೋದು ದೃಶ್ಯ ಇದು ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ, ಮಿಸ್ ಮಾಡಬಾರ್ದಂಗೆ ನೋಡಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವ ದೃಶ್ಯ ಇದು ಯಾವ ರೀತಿ ಇದೆ ಅಂದರೆ ಸೂಪರ್ ಆಗಿದೆ ಅಲ್ವಾ, ಸಖತ್ತಾಗಿ ಮಾಡಿದ್ದಾರೆ, ಎಲ್ಲಾನು ನೋಡ್ಬೋದು ನೀವು. ಬನ್ನಿ ಇನ್ನು ಮುಂದೆ ನೋಡೋದು ತುಂಬಾ ಇದೆ, ಅವೆಲ್ಲವೂ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡ್ಕೊತಿರುವುದು ನೋಡಿ ಯಾವ ರೀತಿ ಇದೆ ಅಂತ. ದೃಶ್ಯ ಸಖತ್ತಾಗಿದೆ ಅಲ್ಲ. ಈ ಪಾರ್ಕಲ್ಲಿ ಶಿವಕುಮಾರ ಸ್ವಾಮಿಗಳು ಮಠದಲ್ಲಿ ಯಾವ ರೀತಿ ಇದ್ದರು ಅಂತ ತೋರ್ಸೋಕ್ಕೆ ಈ ಪಾರ್ಕ್ ಮಾಡಿರ್ಬೋದು. ನೀವು ಒಂದು ಸಲ ಆದರೂ ಸಿದ್ಧಗಂಗಾ ಮಠಕ್ಕೆ ಬಂದರೆ ಈ ಪಾರ್ಕಿಗೆ ಮಿಸ್ ಮಾಡ್ದಂಗೆ ನೋಡ್ಕೊಂಡೋಗಿ, ಪಾರ್ಕು ಸೂಪರ್ ಆಗಿದೆ ನೋಡಿ. ಶ್ರೀಗಳು ಜಿಂಕೆಗೆ ಆಹಾರವನ್ನು ನೀಡುತ್ತಿರುವುದು ಯಾವ ರೀತಿ ಇದೆ ದೃಶ್ಯ ಸೂಪರ್ ಆಗಿದೆ. ಮುಂದೆ ನೋಡಿ ಅಬ್ದುಲ್ ಕಲಾಂ ಅವರು ಶಿವಕುಮಾರ ಸ್ವಾಮಿಗಳನ್ನ ಹತ್ರ ಕೂತ್ಕೊಂಡಿರುವಂಥ ದೃಶ್ಯ ಸೂಪರ್ ಆಗಿದೆ ನೋಡ್ಬೋದು ನೀವು. ನೋಡಿ ಇಲ್ಲಿ ಶ್ರೀಗಳು ಇಷ್ಟಲಿಂಗ ಪೂಜೆ ಮಾಡ್ತಿರೋದನ್ನು ಯಾವ ರೀತಿ ಆಗಿದೆ ಅಂತ ಸೂಪರ್ ಆಗಿದೆ ನೋಡ್ತಿರ್ಬೋದು ನೀವು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದೆಲ್ಲ ಮುಗೀತು. ಇವಾಗ ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಇಲ್ಲಿ ಪಾರ್ಕ್ ಇದೆ ಮುಂದೆ. ಬನ್ನಿ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೆ ನೋಡಿ. ನೋಡಿ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ. ಇನ್ನು ಒಳಗಡೆ ಎಲ್ಲ ಚಿಕ್ಕ ಮಕ್ಕಳ ಜೊತೆಗೆ ಬಂದರೆ ಇಲ್ಲೆಲ್ಲ ಆಟ ಆಡ್ಕೋಬೋದು. ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಮುಂದೆ ನಿಮಗೆ ಶಿವಕುಮಾರ ಸ್ವಾಮಿಗಳು ಗುರುಗಳಾದ ಒಂದು ಮೂರ್ತಿ ಇದೆ, ಅದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಮಿಸ್ ಮಾಡಿಬಿಡಿ. ಸ್ವಲ್ಪ ರೂಲ್ಸ್ ಇದೆ, ಇದೆಲ್ಲ ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ. ನೋಡಿ ತುಂಬ ವರ್ಷದ ಆಲದ ಮರ ಇಲ್ಲಿದೆ, ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಬನ್ನಿ ಹಂಗೆ ಮುಂದೆ ಹೋಗೋಣ ಇವಾಗ. ನೋಡಿ ಇವಾಗ ಶಿವಕುಮಾರ ಸ್ವಾಮಿ ಗುರುಗಳಾದ ಮೂರ್ತಿ ಹತ್ರ ನಾವು ಬಂದೀವಿ. ಇವಾಗ ಬನ್ನಿ ಹತ್ರ ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಶಿವಕುಮಾರ ಸ್ವಾಮಿಗಳ ಮಹಾಗುರುಗಳವರು. ನೋಡಿ ಇಲ್ಲಿಗೆ ಪಾರ್ಕ್ ಎಂಡ್ ಆಗುತ್ತೆ ಇವಾಗ. ಮುಂದೆ ಇಲ್ಲೆಲ್ಲ ಅಲಾವಿಲ್ಲ, ಯಾಕಂದರೆ ಲಾಕ್ ಮಾಡಿದ್ದಾರೆ ನೋಡ್ಬೋದು ನೀವು. ಇದೇ ಎಂಡ್ ಇವಾಗ. ಬನ್ನಿ ವಾಪಸ್ ರಿಟರ್ನ್ ಹೋಗೋಣ.
ನೋಡಿ ಆ ಗೇಟ್ನು ಲಾಕ್ ಮಾಡಿದ್ದಾರೆ, ಆ ಕಡೆ ಎಂಟ್ರಿ ಇರಲ್ಲ, ಅದಕ್ಕೋಸ್ಕರ. ಬನ್ನಿ ಹೋಗಿ ಮುಂದೆ ಹೋಗೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಶಿವಕುಮಾರ್ ಮಹಾಸ್ವಾಮಿ ತೋರಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ನೋಡಿ ಕೊನೆಗೆ ನೋಡಿ. ಬನ್ನಿ ಇವಾಗ ನೋಡಿ ಬೆಟ್ಟದ ಮೇಲೆ ಹೋಗ್ತಾ ಇದ್ವಿ. ಸಿದ್ಧಗಂಗೆ ಅಂತ ಹೆಸರು ಹೆಂಗೆ ಬಂತಂದರೆ 13ನೇ ಶತಮಾನದಲ್ಲಿ ಚಾಮರಾಜನಗರ ಜಿಲ್ಲೆಯ ಆರಾಧನಹಳ್ಳಿಯಿಂದ ಗೋಶಾಲಾ ಸಿದ್ದೇಶ್ವರರು ಅವರು ತಮ್ಮ 101 ಶಿಷ್ಯರ ಜೊತೆ ಇಲ್ಲಿ ಪ್ರವಾಸಕ್ಕೆ ಅಂತ ಬರ್ತಾರೆ. ನೈಟು ಆ ದೇವಸ್ಥಾನದಲ್ಲೇ ಇರ್ತಾರೆ. ರಾತ್ರಿ ಹೊತ್ತು ಒಬ್ಬ ವೃದ್ಧ ಶಿವಯೋಗಿಗೆ ಬಾಯಾರಿಕೆ ಆಗುತ್ತೆ. ನೀರು ನೀರು ಅಂತ ಕೂಗ್ತಾರೆ. ಅವಾಗ ಅವರು ಅಲ್ಲೇ ಹಳೆ ಮಠದಲ್ಲಿ ಶ್ರೀ ಗೋಶಾಲಾ ಸಿದ್ದೇಶ್ವರರು ಇರ್ತಾರೆ. ಆ ಮಾತು ಅವ್ರು ಕೇಳುತ್ತೆ. ನೀರೆಲ್ಲ ಹುಡುಕ್ತಾರೆ, ಬಟ್ ಸಿಗಲ್ಲ. ಅಲ್ಲೇ ಇದ್ದಂಥ ಬಂಡೆಗೆ ಕಾಲಿಂದ ಒದ್ದಿ ಅವಾಗ ಗಂಗೆ ಉದ್ಭವ ಆಗುತ್ತಾಳೆ. ಆ ನೀರನ್ನು ಅವರು ಕುಡಿಸಿ ದಾಹವನ್ನು ಹೋಗಲಾಡಿಸುತ್ತಾರೆ. ಹೀಗೆ ಸಿದ್ಧನಿಂದ ಉದ್ಭವವಾದ ಗಂಗೆ ಸಿದ್ಧಗಂಗೆ ಅಂತ ಹೆಸರು ಉಟ್ಕೊಳುತ್ತೆ. ಫ್ರೆಂಡ್ಸ್, ತಿಳ್ಕೊಂಡ್ರಲ್ಲ ಸಿದ್ಧಗಂಗೆ ಅಂತ ಹೆಸರು ಹೆಂಗೆ ಉಟ್ಕೊಂತು ಅಂತ. ಬನ್ನಿ ಇವಾಗ ದೇವಸ್ಥಾನ ಮುಂದೆ ಕರ್ಕೊಂಡು ಹೋಗ್ತೀನಿ. ಇವಾಗ ಸಿದ್ಧಗಂಗೆ ದೇವಸ್ಥಾನ ಇದೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ಚಿಕ್ಕ ಚಿಕ್ಕ ದೇವರಿದ್ದಾವೆ, ಇಲ್ಲೆಲ್ಲ ನೋಡ್ತಿರ್ಬೋದು. ಶ್ರೀ ಗಣಪತಿ ದೇವಸ್ಥಾನ ಇದು. ಇಲ್ಲೊಂದು ದೇವಸ್ಥಾನ ಇದೆ. ಬನ್ನಿ ಇವಾಗ ಮುಂದೆ ಮೆಟ್ಲು ಹತ್ಕೊಂಡು ಸಿದ್ಧಗಂಗೆ ದೇವಸ್ಥಾನಕ್ಕೆ ಹೋಗೋಣ. ಮೇಲೆ ಬೆಟ್ಟದ ಮೇಲೆ ಇದೆ ದೇವಸ್ಥಾನ ಅದು. ಅದಕ್ಕಿಂತ ಫಸ್ಟು ಇಲ್ಲಿ ಲೆಫ್ಟಲ್ಲಿ ನಿಮಗೆ ಒಂದು ನಂದಿ ವಿಗ್ರಹ ಇದೆ ಮತ್ತು ಈಶ್ವರ ವಿಗ್ರಹ ಇದೆ. ಅದನ್ನು ಬನ್ನಿ ನೋಡ್ಕೊಂಬರೋಣ. ಅದಾದಮೇಲೆ ನಾವು ಮೇಲೆ ಹೋಗೋಣ. ಬೆಟ್ಟದ ಮೇಲೆ ನೋಡಿರ್ಬೋದು ದೊಡ್ಡ ಬಂಡೆ ಕಲ್ಲು, ಅಲ್ಲಿ ನಂದಿ ವಿಗ್ರಹ ಥರ ಮಾಡಿದ್ದಾರೆ. ಶಿವಕುಮಾರ ಸ್ವಾಮಿಗಳ ಮೂರ್ತಿ ಕೆತ್ತಿದ್ದಾರೆ ಮತ್ತು ಬಸವಣ್ಣರ ಮೂರ್ತಿನೂ ಇದೆ, ಅಲ್ಲಿ ನೋಡ್ತಿರ್ಬೋದು ನೀವು. ನೋಡಿ ಈಶ್ವರ ಲಿಂಗ ಎಷ್ಟು ದೊಡ್ಡದಿದೆ ಅಂತ. ಅಲ್ಲಿ ನಂದಿ ವಿಗ್ರಹ ಇದೆ, ನೋಡ್ತಿರ್ಬೋದು ಆ ಕಡೆ. ನೋಡಿ ಎಷ್ಟು ದೊಡ್ಡದಿದೆ ಬೆಟ್ಟ. ಬೆಟ್ಟದಲ್ಲೇ ನಂದಿ ವಿಗ್ರಹವನ್ನು ಕೆತ್ತಿರುತ್ತಾರೆ. ನಂದಿ ವಿಗ್ರಹ ಮತ್ತು ಈಶ್ವರ ವಿಗ್ರಹ ಇದೆ, ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸಿದ್ಧಗಂಗಾ ಮಠಕ್ಕೆ ಬಂದರೆ ನೀವು ಇವೆಲ್ಲ ನೋಡ್ಕೊಂಡು ಹೋಗಿ. ಬನ್ನಿ ಇವಾಗ ಬೆಟ್ಟದ ಮೇಲೆ ಹೋಗೋಣ. ನೋಡಿ ಹಿಂಗೆ ಇದೇ ದಾರಿಯಿಂದ ಹೋಗ್ಬೇಕು ಬೆಟ್ಟದ ಮೇಲೆ. ಇದು ಲೆಫ್ಟಲ್ಲೇ ಇರುತ್ತೆ. ಒಂದ್ಸಲ ನೀವು ಈ ಕಡೆ ಬಂದರೆ ನೋಡ್ಕೊಂಡು ಬನ್ನಿ, ಮಿಸ್ ಮಾಡಿಬಿಡಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಸ್ವಲ್ಪ ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಮತ್ತು ಇನ್ನೊಂದು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ ಮೇಲ್ಗಡೆ, ಅದು ನಿಮಗೆ ತೋರಿಸ್ತೀನಿ. ಯಡಿಯೂರು ಹೋಗೋಕ್ಕೂ ಮುಂಚೆ ಇಲ್ಲಿ ಬಂದು ಅವರು ತಪಸ್ಸು ಮಾಡಿದಂತೆ, ಹಂಗಾಗಿ ಇಲ್ಲಿ ಅವ್ರ ದೇವಸ್ಥಾನ ಇದೆ. ನೋಡಿ ಕೆಳಗಡೆಯಿಂದ ನಾವು ಇಷ್ಟು ಮೇಲೆ ಬಂದು ಇವಾಗ ಬನ್ನಿ ದೇವಸ್ಥಾನ ಒಳಗಡೆ ಇವಾಗ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿ ನೋಡಿ ಚಿಕ್ಕ ದೇವಸ್ಥಾನ ಇದೆ, ಗಣೇಶಪತಿದು. ನೋಡ್ತಿರ್ಬೋದು ಯಾವ ಥರ ಇದೆ ದೇವಸ್ಥಾನ. ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಇವಾಗ ನಾನು ಮುಂದೆ ನಿಮಗೆ ಫಸ್ಟು ಗಂಗೆ ದೇವಸ್ಥಾನ ತೋರಿಸ್ತೀವಿ, ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ತೋರಿಸ್ತೀನಿ. ನೋಡಿ ನೋಡಿ ದೇವಸ್ಥಾನ ಒಳಗಡೆ ಜಸ್ಟ್ ಇವಾಗ ಎಂಟ್ರಿ ಆಗ್ತಾಯಿದ್ವಿ. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಂಟ್ರೆನ್ಸಲ್ಲೇ ಇರುತ್ತೆ ನಾವು ಒಳಗಡೆ ಬಂದರೆ. ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಣ. ನೋಡಿ ಇದೇ ದೇವಸ್ಥಾನ, ಬೆಟ್ಟ ಯಾವ ರೀತಿ ಇದೆ ಅಂತ. ಬನ್ನಿ ಇವಾಗ ಗಂಗೆ ಉದ್ಭವ ಆಗೋದು ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಶ್ರೀ ಗಂಗಾ ಭವಾನಿಗೆ ನಮಃ. ದೀಪಂ ದರ್ಶಯಾಮಿ. ನೋಡಿ ನೀವು ಕೂಡ ಗಂಗಾದೇವಿಯ ಆಶೀರ್ವಾದ ತಗೊಳ್ಳಿ. ಅರ್ಚನಾ ಸೇವಾರ್ಥ 20 ರೂಪಾಯಿ ಮಾಡ್ತೀನಿ. ಅರ್ಚನಾ ಸೇವಾರ್ಥ ಹೆಸರು ಹೇಳಿ. ನಿಮಗೆ ಮುಂದೆ ಗಂಗೆ ಉದ್ಭವ ಆಗಿತ್ತು ಜಾಗ ತೋರಿಸ್ತೀನಿ ನೋಡಿ. ಅಲ್ಲಿ ಅದು ಮಿಸ್ ಮಾಡ್ಬಿಡಿ. ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬಾ ಸ್ವಲ್ಪ ದೇವಸ್ಥಾನ ರಶ್ ಇತ್ತು. ಆದರೂ ನಿಮಗೆ ನಾನು ಗಂಗೆ ಉದ್ಭವ ಆಗಿರುವ ಜಾಗವನ್ನು ತೋರಿಸ್ದೆ, ನೋಡ್ತಿರ್ಬೋದು. ಬನ್ನಿ ಇವಾಗ ನೋಡಿ ಇದೇ ದೇವಸ್ಥಾನ, ಗಂಗೆ ದೇವಸ್ಥಾನ. ಅಲ್ಲಿ ಇಂಪ್ರೂವ್ಮೇಷನ್ ಇರುತ್ತೆ, ನೋಡ್ತಿರ್ಬೋದು ನೀವು.
ಬನ್ನಿ ನಾವು ಇಲ್ಲಿಂದ ಇವಾಗ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಅದರ ಅಪೋಸಿಟೇ ದೇವಸ್ಥಾನ ಇರೋದು ಅದು. ನೋಡಿ ಇದೇ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಬನ್ನಿ ಒಳಗಡೆ ಆಶೀರ್ವಾದ ತೊಗೊಳ್ಳೋಣ. ಓಕೆ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗೀತು. ನೋಡಿ ಹೊರಗಡೆ ಹೋಗ್ತಾಯಿದ್ದೀನಿ ಇವಾಗ. ನೋಡ್ತಿರೋದು ಬಂಡೆ ಯಾವ ರೀತಿ ಇದೆ ಅಂತ. ಅದು ನೋಡಿ ಇದೆ ಸಿದ್ಧಲಿಂಗೇಶ್ವರ ದೇವಸ್ಥಾನ. ನೋಡಿ ಅದೇ ಗಂಗೆ ಉದ್ಭವವಾಗಿರುವ ಬಂಡೆ, ಅದು ಎಷ್ಟು ದೊಡ್ಡದಿದೆ ಅಂತ. ಕೆಳಗಡೆ ದೇವಸ್ಥಾನ ಇದೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ನೋಡಿ ದೇವಸ್ಥಾನ ಹತ್ರ ಯಾವ ರೀತಿ ಇದೆ ಅಂತ. ಈ ರೀತಿ ಎಲ್ಲ ಇರುತ್ತೆ. ಜಸ್ಟ್ ಇವಾಗ ಹೊರಗಡೆ ಬಂದ್ವಿ ನಾವು. ಇನ್ನೊಂದು ನಾವೀಗ ರೋಡು ತೋರಿಸ್ತಾ ಇದ್ದೀರ ನಿಮ್ಗೆ ರೂಟು. ಇದು ಆವಾಗಲೇ ನಾವು ನಂದಿ ಮತ್ತು ಈಶ್ವರ ಮೂರ್ತಿ ಹತ್ರ ಅಲ್ಲಿ ಹೋಗುತ್ತೆ ಈ ರೂಟು. ಅಲ್ಲಿಂದ ನಾವು ವಾಪಸ್ ಮೆಟ್ಲಿಳ್ಕೊಂಡು ಕೆಳಗಡೆ ಹೋಗ್ತಾಯಿದ್ದೀವಿ. ಉದ್ಯಾನ ಸ್ವಾಮಿಗಳ ಗದ್ದಿಗೆ ತೋರಿಸ್ತೀನಿ, ಮತ್ತು 13ನೇ ಶತಮಾನದ ಸಿದ್ಧಗಂಗಾ ಹಳೆ ಮಠ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಶ್ರೀ ಶಿವಕುಮಾರ ಸ್ವಾಮಿಗಳು ಮೊದಲೆಲ್ಲ ಇಲ್ಲೇ ಇರ್ತಾಯಿದ್ರು. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ತೋರ್ಸೋಕೆ ಹೋದೆ ಉದ್ಯಾನ ಮಹಾಸ್ವಾಮಿಗಳ ಗದ್ದಿಗೆ. ನೋಡಿ ಯಾವ ರೀತಿ ಇದೆ ಅಂತ. ಒಳಗಡೆ ಎಂಟ್ರಿ ಆಗ್ತಿದ್ವಿ ನಾವು ಗದ್ದಿಗೆ ಒಳಗಡೆ. ನೋಡಿರಿ ಎಂಟ್ರೆನ್ಸ್ ಇರುತ್ತೆ. ಬನ್ನಿ ಒಳಗಡೆ ಹೋಗಿ ಆಶೀರ್ವಾದ ತೊಗೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಉದ್ಯಾನ ಮಹಾಸ್ವಾಮಿಗಳು ಗದ್ದಿಗೆ ಯಾವ ರೀತಿ ಇದೆ ಅಂತ. ಬನ್ನಿ ಇವಾಗ ಸಿದ್ಧಗಂಗಾ ಹಳೆ ಮಠಕ್ಕೆ ನಿಮಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿ, ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡಿ ಇದೇ ಸಿದ್ಧಗಂಗಾ ಹಳೆ ಮಠ. 13ನೇ ಶತಮಾನದ ಹಳೆ ಮಠ ಇದು. ಶಿವಕುಮಾರ ಸ್ವಾಮಿಗಳು ಜಾಸ್ತಿ ಇಲ್ಲೇ ಇರ್ತಾಯಿದ್ರಂತೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಎಂಟ್ರೆನ್ಸಲ್ಲೇ ಒಳಗಡೆ ಈ ರೀತಿ ಇರುತ್ತೆ. ಹಳೆ ಮಠ ಇದು ಸಿದ್ಧಗಂಗಾ ಅದು. ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಶಿವಕುಮಾರ ಸ್ವಾಮಿಗಳು ಇಲ್ಲೇ ಕುತ್ಕೊಂತಿರುವಂಥ ಜಾಗ ಇದು. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲೇ ಕುತ್ಕೊತಾ ಇದ್ರು ಅವರು. ಬನ್ನಿ ಇವಾಗ ಹೊರಗಡೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಜಸ್ಟ್ ಇವಾಗ ಎಲ್ಲ ನೋಡಿಕೊಂಡು ಹೊರಗಡೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಶ್ರೀ ಶಿವಕುಮಾರ ಸ್ವಾಮಿಗಳು ಮೊದಲು ಜಾಸ್ತಿ ಇಲ್ಲೇ ಇರ್ತಾಯಿದ್ರು ಈ ಮಠದಲ್ಲೇ. ಬನ್ನಿ ಇವಾಗ ಮುಂದೆ ಹೋಗೋಣ. ಸ್ಕೂಲು ಮತ್ತು ಹಾಸ್ಟೆಲ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಇವೆಲ್ಲ ಸ್ಕೂಲ್ಗಳು ಇವೆಲ್ಲ ಇಲ್ಲಿದೆಯಲ್ಲ. ಮತ್ತು ಹಾಸ್ಟೆಲ್ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮು ಯಾವ ರೀತಿ ಇದೆ ಅಂತ ಹಾಸ್ಟೆಲ್ ಮುಂದಿನ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಹಾಸ್ಟೆಲ್ ಕಡೆ ಇವಾಗ ಹೋಗೋಣ. ನೋಡಿ ಸಿದ್ಧಗಂಗಾ ಮಠ ಆಲ್ರೆಡಿ ವಿಡಿಯೋ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ ವಿಡಿಯೋ ಮಾಡಿದ್ದೀನಿ. ಅದು ಯಾರು ನೋಡ್ಕೊಂಡು ನಾವು ಹೋಗೋ ಟೈಮಲ್ಲೇ ಇವಾಗಿನ ಸ್ವಾಮಿಗಳಾದ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಬಂದರೆ ನೋಡ್ಬೋದು. ಅವ್ರದ್ದೇ ಕಾರಿದು. ನೋಡಿ ಅವರು ಇವಾಗ ಜಸ್ಟ್ ಕಾರಿಂದ ಇಳಿತಾಯಿದ್ರೆ ಎಲ್ಲ ಹೊರಗಡೆ ಹೋಗಿದ್ದರು. ನಾವು ಬರೋ ಟೈಮಿಗೆ ಒಂದು 4 ಗಂಟೆಗೆ ಬಂದರು. ನೋಡಿ ರೂಮ್ ಒಳಗಡೆ ಹೋಗ್ತಾಯಿದ್ದೆ. ಬನ್ನಿ ನಾವು ಆಶೀರ್ವಾದ ತೊಗೊಂಡು ಬರೋಣ. ಆಶೀರ್ವಾದ ತೊಗೊತಾ ಜನ ಎಲ್ಲ ಭಕ್ತಾದಿಗಳೆಲ್ಲ ಆಶೀರ್ವಾದ ತೊಗೊತಿದ್ದಾರೆ. ನಾವು ಆಶೀರ್ವಾದ ತೊಗೊಂಡು ಜಸ್ಟ್ ಹೊರಗಡೆ ಬಂದೆ. ಬನ್ನಿ ಇವಾಗ ಮುಂದೆ ಹಾಸ್ಟೆಲು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇವೆಲ್ಲ ರೂಮ್ಸು. ನೋಡಿ ಇವೆಲ್ಲವೂ ಹಾಸ್ಟೆಲೇ ನೋಡ್ತಿರ್ಬೋದು ನೀವು. ಇನ್ನೊಂದು
ನಮ್ಮ ಅಕ್ಕನ ಮಗ ಇಲ್ಲೇ ಈ ಸ್ಕೂಲಲ್ಲೇ ಸಿದ್ಧಗಂಗಾ ಮಠದಲ್ಲೇ ಓದ್ತಾ ಇರ್ತಾನೆ. ಬನ್ನಿ ಇವಾಗ ಮುಂದೆ ಹೋಗೋಣ, ಯಾವ ರೀತಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ ಸಿದ್ಧಗಂಗಾ ಮಠದ ಮುಂದೆ ಅಂಗಡಿಗಳಿದ್ದಾವೆ ನೋಡ್ತಿರ್ಬೋದು. ಬಟ್ ಹುಡುಗರಿಗೆ ಏನು ಬೇಕಾದ್ರೆ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ಒಂದು 4-5 ಅಂಗಡಿ ಇದ್ದಾವೆ ಇಲ್ಲಿ ನೋಡ್ತಿರ್ಬೋದು. ಕಿರಾಣಿ ಶಾಪು ನೋಡಿ. ಕಾಯಿನ್ ಬೂತು ಸಿದ್ಧಗಂಗಾ ಮಠದಲ್ಲಿ ಬಿಟ್ಟರೆ ಮತ್ತೆ ನಾನು ಇಲ್ಲೇ ನೋಡಿಲ್ಲ ಇದುವರೆಗೂ. ಇಲ್ಲೇ ನೋಡ್ತಿರೋದು ಕಾಯಿನ್ ಬೂತು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ದೂರ ಊರಿಂದ ಬಂದಿರ್ತಾರಲ್ಲ ಮಕ್ಕಳೆಲ್ಲ ಫೋನ್ ಮಾಡ್ತಿರ್ತಾರೆ ಅಪ್ಪ ಅಮ್ಮನಿಗೆ, ಅದಕ್ಕೋಸ್ಕರ ಕಾಯಿನ್ ಬೂತ್ ಇಲ್ಲಿ ಇಟ್ಟಿದ್ದಾರೆ ಅಂಗಡಿ ಮುಂದೆ ನೋಡ್ತಿರ್ಬೋದು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಕಾಯಿನ್ ಬೂತ್ ಇದ್ದಾವೆ, ತೋರಿಸ್ತೀನಿ ನಿಮಗೆ. ಬನ್ನಿ ಇವಾಗ ಹಾಸ್ಟೆಲ್ ಮುಂದೆ ಹೋಗೋಣ. ಇನ್ನೊಂದು ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಾಸ್ಟೆಲ್ ಆಯಿತು, ಮತ್ತು ಸ್ಕೂಲ್ ಫೀಸ್ ಆಯಿತು, ಯಾವುದೇ ಥರ ಇರೋಲ್ಲ, ಎಲ್ಲ ಫ್ರೀ ಇರುತ್ತೆ. ಕನ್ನಡ ಮೀಡಿಯಮ್ ಫ್ರೀ ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ಫೀಸ್ ಕಟ್ಟಬೇಕಾಗುತ್ತೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಅಲ್ಲಿ ಕಡೆ ಒಂದು ಏನದು? ಹಾಂ ಹಾಂ ಇಲ್ಲಿ ಕಟ್ತಾ ಇರೋದಲ್ಲ ಪ್ರೇಯರ್ ಹಾಲ್ ಅಂತೆ, ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಹಾಲು ಮಂಡಕ್ಕಿ ಕೊಡ್ತಾರ ಅಲ್ಲಿ ಎಲ್ರಿಗೂ? ಇದು 6ನೇ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಲು ಮತ್ತು ಚುಮ್ಮರಿ ಕೊಡ್ತಾರಂತೆ, ನೋಡ್ತಿರ್ಬೋದು. ಹಾಲು ಚುಮ್ಮರಿ ಕೊಡ್ತಾರೆ, ನೋಡ್ತಿರ್ಬೋದು ಎಷ್ಟಿದೆ ಅಂತ. ನೋಡಿ 6ನೇ ಕ್ಲಾಸ್ ಮಕ್ಕಳು ಇವೆಲ್ಲ. ಬನ್ನಿ ನೆಕ್ಸ್ಟ್ 8ನೇ ಕ್ಲಾಸು 10ನೇ ಕ್ಲಾಸ್ ಅಷ್ಟೇ ತೋರಿಸ್ತೀನಿ ನಿಮಗೆಲ್ಲ ಯಾವ ರೀತಿ ಇದೆ ಅಂತ. ಅಡಿಕೆ ಶಿಪ್ಪೆ ಹಾಕಿದ್ದಾರೆ ಇಲ್ಲಿ, ಮಠಕ್ಕೆ ಒಲೆಗೆ ಯೂಸ್ ಮಾಡ್ತಾರೆ ಇವೆಲ್ಲ. ನೋಡಿದ್ವಿ 8th ಮತ್ತು 10th ಹಾಸ್ಟೆಲ್ ಇದೆಲ್ಲ ನೋಡಿದ್ವಿ ಯಾವ ರೀತಿ ಇದೆ ಅಂತ. ಇದು ಪ್ರೇಯರ್ ಹಾಲ್ ಅಂತ ಹೊಸದು ಕಟ್ತಾ ಇದ್ದಾರೆ ಇವಾಗ. ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ. ನಮ್ಮ ಅಕ್ಕನ ಮಗನೂ ಇಲ್ಲೇ ಓದ್ತಾ ಇದ್ದಾನೆ, ಇವಾಗ 7ನೇ ಕ್ಲಾಸ್ ಅವನು. ಬನ್ನಿ ಅವ್ನು ಹೋಗಿ ಬಿಟ್ಟಾಗೋಣ ಇವಾಗ. ಅಷ್ಟೆಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಮುಂದೆ ನಿಮಗೆ. ನೋಡಿ ಬೆಟ್ಟ ಕಾಣುತ್ತದೆ ಹಾಸ್ಟೆಲ್. ಎಷ್ಟನೇ ಕ್ಲಾಸ್ ಅಪ್ಪ ಹಾಸ್ಟೆಲ್ ಅದು? ಎಷ್ಟನೇ ಕ್ಲಾಸ್ ಅದು ಹಾಸ್ಟೆಲ್? 8th ಅದು ಹೈಸ್ಕೂಲ್ ಹೈಯರ್. ಹಾಂ ಹೈಸ್ಕೂಲ್ ಹೈಯರ್ ನೋಡಿ ಎಲ್ಲ ಹಾಸ್ಟೆಲ್ಲ ಇದೆಲ್ಲ. ಇಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲ ಹಾಸ್ಟೆಲ್ ಇದು. ಸಂಡೇ ಬಂದಿರೋದು ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ. 8th 9th 10th ಇದೆಲ್ಲ ಹಾಸ್ಟೆಲ್ ಇದೆಲ್ಲ. ಎಲ್ಲಿದೆ 7ನೇ ಕ್ಲಾಸಾ? ಸ್ಕೂಲ್ ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ಇದು ಇಂಗ್ಲೀಷ್ ಮೀಡಿಯಂ ಹಾಸ್ಟೆಲು ಇದೇನಪ್ಪ? ಜಸ್ಟ್ ನೋಡಿ ನಮ್ಮ ಅಕ್ಕನ ಮಗ. ಆಯ್ ಮೇಡ ಭಯ. ಇಂಗ್ಲೀಷ್ ಮೀಡಿಯಮು ಯಾವ ರೀತಿ ಅಂತ ಇಷ್ಟೇ ಹಾಸ್ಟೆಲು. ಏನಪ್ಪಿ ಹಾಲಾ? ನೋಡ್ರಿ ಎಲ್ಲ ಕೇಳಿಸ್ತಾರೆ. ಇವಾಗ ಹಾಲು ಚುರುಮುರಿ ಕೊಡ್ತಾರೆ. ಏನು ಕೊಡ್ತಾರಪ್ಪ ಇಲ್ಲಿ? ಹಾಂ ಮಂಡಕ್ಕಿ ಮತ್ತು ಹಾಲು ಕೊಡಲ್ಲ ಮತ್ತು? ಹಾಂ
ಯಪ್ಪ ಏಯ್ ಸುಲ ಬಿಡು ಆಪೆ ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಹೇಳ್ತಾ ಆ ಕಡೆ ಐತನ ಯಾವರು ವಿಜಾಪುರ ನಿಂದ ಇದೇನವ ಇಲ್ಲೈತಲ್ಲ ಸ್ಕೂಲಾ ಇದೇ ಸ್ಕೂಲನಾ ಫ್ರೆಂಡ್ಸ್ ಸ್ಕೂಲು ಇದೆ ನೋಡಿ ಇದೆ ಹಾಸ್ಟೆಲ್ಲು ಹುಡುಗರೆಲ್ಲ ಮಠದ ಕೆಲಸ ಮಾಡ್ತಾಯಿದ್ದಾರೆ ಸ್ವಾಮಿ ಇಲ್ಲೇ ಫೋನ್ ಮಾಡೋಕ್ಕೆ ಫೋನ್ ಇದ್ದಾವೆ ಬಾಬಾ ಬಾಯ್ 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 ಮಾಡು ಓದು ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸಿದ್ಧಗಂಗಾ ಮಠದ ಹಾಸ್ಟೆಲ್ಲು ಮತ್ತು ಸ್ಕೂಲು ಯಾವ ರೀತಿ ಅಂತ. ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ನಮಗೂ ಬೇಜಾರಾಗ್ತಾಯಿತ್ತು, ಬಟ್ ಬಿಟ್ಟು ಬರಲೇಬೇಕಾಗಿತ್ತು. ಫ್ರೆಂಡ್ಸ್ ನೋಡಿ, ಇದೆ ಸಿದ್ಧಗಂಗಾ ಮಠದ ಎಂಟ್ರೆನ್ಸ್ ಗೇಟು. ಇಲ್ಲಿಂದ ಯಾವ ಮಕ್ಕಳು ಹೊರಗಡೆ ಬಿಡಲ್ಲ, ಇಲ್ಲೇ ಲಾಸ್ಟು. ಮುಂದೆ ಏನಾದರೂ ಪರ್ಮಿಷನ್ ತೊಗೊಂಡು ಹೊರಗಡೆ ಬಿಡ್ತಾರೆ. ಓಕೆ ಫ್ರೆಂಡ್ಸ್, ನೋಡಿರಲ್ಲ ಆಲ್ಮೋಸ್ಟ್ ಎಲ್ಲ ಸಿದ್ಧಗಂಗಾ ಮಠದ ಬಗ್ಗೆ ಎಲ್ಲ ತಿಳಿಸಿದ್ದೀನಿ. ಅವು ಯಾವ ನೋಡಿಲ್ಲ ನೋಡ್ಕೊಂಬನ್ನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಿಮಗೆ.